ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 36 ಸೈಜ್ನಲ್ಲಿರುವ ಒಂದು ಚೂಡಿದಾರ್ ಟಾಪಿನ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. 2 ಮೀಟ್ರ್ ಆಗೋಷ್ಟು ಬಟ್ಟೆ ನಾನಿಲ್ಲಿ ತೆಕ್ಕೊಂಡಿದ್ದೀನಿ. ಮತ್ತು ಅಳತೆಗೆ ಬೇಕಾಗಿ ಒಂದು ಟಾಪನ್ನು ಕೂಡ ತೆಕ್ಕೊಂಡಿದ್ದೀನಿ. ಇದು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಲೈನಿಂಗ್ ಎಲ್ಲ ಇಡೋದಿಲ್ಲ. ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಲಿಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಬಟ್ಟೆ ಈ ಥರ ಸ್ಟ್ರೈಟ್ ಲೈನ್ ಬರೋ ಬಟ್ಟೆ ಇದೀಗ ಆಲ್ರೆಡಿ ಎರಡಾಗಿ ಮಡಚಿದೆ. 2 ಮೀಟ್ರ್ ಮತ್ತು ಸ್ವಲ್ಪ ಜಾಸ್ತಿ ಇದೆ ಫ್ರೆಂಡ್ಸ್. ಮತ್ತು ನಾನು ಅಳತೆಗೆ ಬೇಕಾಗಿ ಈ ಥರ ಒಂದು ಟಾಪನ್ನು ತೆಕ್ಕೊಂಡಿದ್ದೀನಿ. ಇದು ಕರೆಕ್ಟ್ ಅಳತೆಯಲ್ಲಿ ಇರುವ ಟಾಪು ನಾನೀಗ ತೆಕ್ಕೊಂಡಿರೋದು. ಫಸ್ಟಿಗೆ ನಾವು ಅಳತೆ ಟಾಪನ್ನು ತೆಕ್ಕೊಂಡು ಅದರ ಲೆಂಗ್ತು, ಟೋಟಲ್ ಲೆಂಗ್ತ್ ಎಷ್ಟಿದೆ ಅಂತ ನೋಡಬೇಕು. ಇದು ಸ್ವಲ್ಪ ಲೆಂಗ್ತ್ ಇರುವ ಟಾಪು. ಇಷ್ಟು ಲೆಂಗ್ತು ಈಗ ಸಿಗಬೇಕು ಅಂತ ಇಲ್ಲ. ನಾವೀಗ ತೆಕ್ಕೊಂಡಿರುವ ಬಟ್ಟೆಯಲ್ಲಿ 45 ಇಂಚು ಲೆಂಗ್ತ್ ಟೋಟಲಾಗಿ ಬರ್ತಾಯಿದೆ. ಆಗ ನಮಗೆ ಇದರಲ್ಲಿ ಈ ಸ್ಟಿಚ್ ಮಾಡಲಿಕ್ಕೆ ತೆಕ್ಕೊಂಡಿರೋ ಬಟ್ಟೆಯಲ್ಲಿ ಎಷ್ಟು ಲೆಂಗ್ತ್ ಸಿಗ್ತಾ ಇದೆ ಅಂತ ನೋಡುವ. ಟೋಟಲಾಗಿ ನಮಗೆ 43 ಇಂಚೆ ಲೆಂಗ್ತ್ ಸಿಗ್ತಾ ಇರೋದು. ಮತ್ತು ನಮಗೆ ಇದರಲ್ಲಿ 1.5 ಇಂಚ್ ಆಗುವಷ್ಟು ಹೊಲಿಗೆ ಅಂಶಕ್ಕೆ ಹೋಗುತ್ತೆ. ಆಗ ಸ್ವಲ್ಪ ಕಡಿಮೆ ಆಗುತ್ತೆ, ಅಳತೆ ಟಾಪ್ನಷ್ಟು ಲೆಂಗ್ತ್ ಸಿಗಲ್ಲ ಇದರಲ್ಲಿ. ಇನ್ನು ನಾನು ಇದನ್ನು ಒಂದು ಸಲ ಕೂಡ ಈ ಥರ ಮಡಚ್ತಾ ಇದ್ದೀನಿ. ಆಲ್ರೆಡಿ ಎರಡಾಗಿ ಮಡಚಿರೋ ಬಟ್ಟೆ ನಂತರ ಒಂದು ಸಲ ಕೂಡ ಮಡಚಿದ್ದೀನಿ. ಹಾಗೆ ಟೋಟ್ಲು 4 ಮಡಚಿ ಇಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ 4 ಮಡಚಿ ಇಟ್ಟ ನಂತರ ಫೋಲ್ಡೆಡ್ ಸೈಡ್ ನಮ್ಮ ಸೈಡಿಗೆ ಬರೋ ರೀತಿಯಲ್ಲಿ ಮಡಚಿ ಇಡಿ. ನಂತರ ನಾವೀಗ ಅಳತೆಗೆ ತೆಕ್ಕೊಂಡಿರೋ ಟಾಪನ್ನು ತೆಕ್ಕೊಳ್ಳುವ. ಅಳತೆಯ ಟಾಪನ್ನು ತೆಕ್ಕೊಂಡು ಕೆಳಗಿನ ಸೈಡು ಎಷ್ಟು ಬಿಡ್ತು ಬರ್ತಾ ಇದೆ ಅಂತ ನೋಡಬೇಕು. ಇಲ್ಲಿ 21 ಇಂಚು ಬಿಡ್ತು ಬರ್ತಾ ಇದೆ. ಆಗ 21 ಮತ್ತು ನಮಗೆ ಹೊಲಿಗೆ ಅಂಶ ಕೂಡ ಬೇಕು. ಆಗ 10.5 ಪ್ಲಸ್ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ನಾನಿಲ್ಲಿ 13 ಇಂಚು ಟೋಟ್ಲು ತೆಕ್ಕೊಂಡಿದ್ದೀನಿ. ಈ ಥರ ಮಡಚಿ ಇಟ್ಟಿದ್ದೀನಿ. ನಮಗೆ ಬಟ್ಟೆ ಇಲ್ಲಿ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ಕಡಿಮೆ ಆಗಬಾರ್ದು. ಹಾಗಾಗಿರೋ ಕಾರಣ ಈ ಥರ ತೆಕ್ಕೊಂಡಿರೋದು. ಮತ್ತು ನಾವೀಗ ಅಳತೆಗೆ ತೆಕ್ಕೊಂಡಿರುವ ಟಾಪ್ನಲ್ಲಿ ನೆಕ್ಕಿನ ಲೆಂಗ್ತ್ ಎಷ್ಟಿದೆ ಅಂತ ನೋಡುವ. ಇಲ್ಲಿ ಫ್ರಂಟ್ ನೆಕ್ ಬರ್ತಾ ಇರೋದು 5 ಇಂಚು ಮತ್ತು ಬ್ಯಾಕ್ ನೆಕ್ ಬರ್ತಾ ಇರೋದು 4 ಇಂಚು. ಆಗ ನಾವು ಇನ್ನು ಇದರ ಬಿಡ್ತು ಎಷ್ಟು ಬರ್ತಾ ಇದೆ ಅಂತ ನೋಡುವ. 5 ಇಂಚು ಬಿಡ್ತು ಬರ್ತಾ ಇದೆ. ಆಗ ಅದರ ಹಾಫ್ ಬೇಕಿಲ್ಲಿ ಮಾರ್ಕ್ ಮಾಡಲಿಕ್ಕೆ. 5ರ ಹಾಫು 2.5 ಮತ್ತು ನಮಗೆ 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಲಿಕ್ಕೆ ಹೋಗುತ್ತೆ. ಹಾಗಾಗಿರುವ ಕಾರಣ 2.5 ಇಂಚು ಮಾರ್ಕ್ ಮಾಡಿದರೆ ಸಾಕು. ಮತ್ತು ಫ್ರಂಟ್ ನೆಕ್ ಲೆಂಗ್ತು 5.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು, ಅರ್ಧ ಇಂಚು ಶೋಲ್ಡ್ರಿಗೆ ಹೋಗುತ್ತೆ. ಬ್ಯಾಕ್ ನೆಕ್ ಲೆಂಗ್ತು 4 ಇಂಚು ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ನೆಕ್ಕು ರೌಂಡಾಗಿ ಬೇಕಿದ್ದರೆ ರೌಂಡಾಗಿ, ಸ್ಕ್ವೇರಾಗಿ ಬೇಕಿದ್ದರೆ ಸ್ಕ್ವೇರಾಗಿ ಮಾರ್ಕ್ ಮಾಡ್ಬೋದು. ಈಗ ನಾನು ಫಸ್ಟಿಗೆ ಫ್ರಂಟ್ ನೆಕ್ ಮಾರ್ಕ್ ಮಾಡಿದ್ದೀನಿ, ನಂತರ ಬ್ಯಾಕ್ ನೆಕ್ಕು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇನ್ನು ನಮಗೆ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡುವ. ಈ ಥರ ಟ್ಯಾಪ್ ಇಟ್ಟು ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಅಂತ. ಇಲ್ಲಿ 2.5 ಇಂಚು ಶೋಲ್ಡ್ರ್ ಬರ್ತಾ ಇದೆ, ಪ್ಲಸ್ ಅರ್ಧ ಇಂಚು ಶೋಲ್ಡ್ರ್ ಸ್ಲೀವ್ಸ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 3 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಆರ್ಮೋಲ್ ಎಷ್ಟಿದೆ ಅಂತ ನೋಡುವ. ಈ ಥರ ಇಟ್ಟು ನೋಡಬೇಕು. 6 ಇಂಚು ಇಲ್ಲಿ ಆರ್ಮೋಲ್ ಬರ್ತಾ ಇದೆ. 6 ಇಂಚನ್ನೇ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ನಾವೀಗ ಅಳತೆ ಟಾಪ್ ತಗೊಂಡು ಚೆಸ್ಟ್ ವಿಡ್ತ್ ಎಷ್ಟು ಬರ್ತಾ ಇದೆ ಅಂತ ನೋಡಬೇಕು. ಆರ್ಮೋಳಿನ ಕೆಳಗೆ ಟ್ಯಾಪ್ ಇಟ್ಟು ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಅಂತ. ಇದರಲ್ಲಿ ಎಷ್ಟು ಬರುತ್ತೋ ಅದರ ಹಾಫ್ ಬೇಕು ನಾವಿಲ್ಲಿ ಮಡಚಿಟ್ಟಿರೋ ಬಟ್ಟೆಯಲ್ಲಿ ಮಾರ್ಕ್ ಮಾಡಲಿಕ್ಕೆ. 18 ಇಂಚು ವಿಡ್ತ್ ಬರ್ತಾ ಇದೆ. ಆಗ ಅದರ ಹಾಫು 9 ಇಂಚು ಮಾರ್ಕ್ ಮಾಡಬೇಕು. ಪ್ಲಸ್ ನಮಗೆ ಹೊಲಿಗೆ ಅಂಶ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಬೋದು. ನನಗೆ 2 ಇಂಚು ತೆಗೊಳ್ತಾ ಇದ್ದೀನಿ. ನಿಮಗೆ 1.5 ಇಂಚು ಸಾಕಿದರೆ 1.5 ಇಂಚು, 1 ಇಂಚು ಸಾಕಿದರೆ 1 ಇಂಚು ತೆಗೊಳ್ಬೋದು. ಅದಾದ ನಂತರ ನಮಗೆ ಶೇಪ್ ಎಷ್ಟರಲ್ಲಿ ಬರ್ತಾ ಇದೆ ಅಂತ ನೋಡಬೇಕು. ಈಗ 6 ಇಂಚಲ್ಲಿ ಶೇಪ್ ಬರ್ತಾ ಇದೆ. ಅಲ್ಲಿ ವಿಡ್ತ್ ಎಷ್ಟು ಬರ್ತಾ ಇದೆ ಅಂತ ನೋಡುವ. 16 ಇಂಚು ಬರ್ತಾ ಇದೆ. ಫಸ್ಟಿಗೆ ನಾನು 7 ಇಂಚಲ್ಲಿ ಶೇಪ್ ಬರೋದು ಫ್ರೆಂಡ್ಸ್. 7 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ಅಲ್ಲಿ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. 18ರ ಹಾಫ್ ಬೇಕಿಲ್ಲಿ ಮಾರ್ಕ್ ಮಾಡಲಿಕ್ಕೆ, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮೇಲಿಂದ ಕೆಳಗಿಗೆ ನಮಗೆ ಎಷ್ಟು
ಲೆಂಗ್ತಲ್ಲಿ ಓಪನ್ ಬರ್ತಾ ಇದೆ ಅಂತ ನೋಡಬೇಕು. ಟ್ಯಾಪ್ ಈ ಥರ ಇಟ್ಟು ನೋಡ್ಕೊಳ್ಳಿ. ನಮಗೆ ಇಲ್ಲಿ ಓಪನ್ ಬರ್ತಾ ಇರೋದು 21 ಇಂಚು ಪ್ಲಸ್ ಅರ್ಧ ಇಂಚು ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿಕೊಂಡು ಅಲ್ಲಿ ಅರ್ಧ ಇಂಚು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಇನ್ನು ಇಲ್ಲಿ ಬಿಡ್ತ್ ಎಷ್ಟು ಬರ್ತಾ ಇದೆ ಅಂತ ನೋಡಬೇಕು. ನನಗೆ ಇಲ್ಲಿ ಬಿಡ್ತ್ ಬರ್ತಾ ಇರೋದು 18 ಇಂಚು, ಆಗ ಅದರ ಹಾಫ್ 9 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಪ್ಲಸ್ ಮತ್ತು ನಾನಿಲ್ಲಿ 1.5 ಇಂಚು ಮಾತ್ರ ಹೊಲಿಗೆ ಅಂಶ ತಗೊಳ್ತಾ ಇರೋದು. ಸರಿಯಾಗಿ 1 ಇಂಚು ಸಾಕು ನಮಗೆ ಸ್ಟಿಚ್ ಮಾಡಲಿಕ್ಕೆ. ಮತ್ತು ಏನಾದರೂ ಆಚೆ ಈಚೆ ಆದರೆ ಅದು ಕಟ್ ಮಾಡಲಿಕ್ಕೆ ಬೇಕಾಗಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿರೋದು, ಹಾಗೆ 1.5 ಇಂಚು ತಗೊಂಡಿದ್ದೀನಿ. ಮತ್ತು ನಮಗೆ ಕೆಳಗಿನ ಸೈಡ್ ಎಷ್ಟು ಟೋಟಲಾಗಿ ಬಿಡ್ತು ಬರ್ತಾ ಇದೆ ಅಂತ ನೋಡ್ಕೊಳ್ಳುವ. ಇಲ್ಲಿ ಟೋಟಲಾಗಿ 21 ಇಂಚು ಬಿಡ್ತು ಬರ್ತಾ ಇದೆ, ಹಾಗೆ 21ರ ಹಾಫ್ ಬೇಕು ಇಲ್ಲಿ ಮಾರ್ಕ್ ಮಾಡಲಿಕ್ಕೆ. 10.5 ಇಂಚು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ಇನ್ನು ಈ ಮಾರ್ಕ್ ಮಾಡಿದ ಇಲ್ಲಿಂದ ಸ್ಕೇಲ್ ಯೂಸ್ ಮಾಡಿಕೊಂಡು ಈ ಥರ ಸ್ಲಿಟ್ಟಿಗೆ ಬೇಕಾಗಿರೋದು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೀಗ ಫ್ರೀ ಹ್ಯಾಂಡಾಗಿ ಮಾರ್ಕ್ ಮಾಡಿದ್ದೀನಿ. ಸ್ಕೇಲ್ ಯೂಸ್ ಮಾಡಿದರೆ ಅದು ಪರ್ಫೆಕ್ಟಾಗಿ ಸಿಗುತ್ತೆ. ಇನ್ನು ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡುವಾಗ ಈ ಓಪನ್ ನಾವು ಮಾರ್ಕ್ ಮಾಡಿದ ಅಲ್ಲಿ ಜಸ್ಟ್ ಒಮ್ಮೆ ಈ ಥರ ಚಿಕ್ಕೊಂದು ಕಟ್ಟಿಂಗ್ ಕೊಡೋದು ಒಳ್ಳೆಯದು. ಸ್ಟಿಚ್ ಮಾಡುವಾಗ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಬರುತ್ತೆ ಅಂತ. ಮತ್ತು ಬಾಕಿ ಎಲ್ಲ ನಾವು ಮಾರ್ಕ್ ಮಾಡಿದ ಹಾಗೆ ಕಟ್ ಮಾಡ್ಕೊಳ್ಬೇಕು. ಇನ್ನಿಲ್ಲಿ ನೆಕ್ ಕಟ್ ಮಾಡ್ಕೊಳ್ಳುವ. ನೆಕ್ ಕಟ್ ಮಾಡುವಾಗ ಫಸ್ಟಿಗೆ ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶಾರ್ಟಿಗೆ ಇರೋದು ನಾನೀಗ ಓಪನ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ಪೀಸನ್ನು ಆಚೆ ಸೈಡಿಗೆ ಇಟ್ಟು ಫ್ರಂಟ್ ನೆಕ್ ಕರೆಕ್ಟಾಗಿ ರೌಂಡಾಗಿ ಕಟ್ ಮಾಡಬೇಕು. ಇನ್ನು ನಮಗೆ ಸ್ಲೀವ್ಸ್ ಕಟ್ ಮಾಡಿಕೊಡುವ. ನಾವು ಈಗ 3/4 ಸ್ಲೀವ್ಸ್ ಇಡ್ತಾ ಇರೋದು. ಈ ಥರ ಮಡಚಿ ಇಡುವಾಗ ನಮಗೆ ಸಿಗೋದಿದ್ದರೆ ಆ ಥರ ಕಟ್ ಮಾಡ್ಬೋದು. ಇದರಲ್ಲಿ ಆ ಥರ ಸಿಗೋದಿಲ್ಲ. ಹಾಗಾಗಿರೋ ಕಾರಣ ನಾನು ಈ ರೀತಿಯಲ್ಲಿ ಮಡಚಿ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಪೀಸ್ ಜಾಯಿಂಟ್ ಮಾಡಿ ಒಂದು ಸ್ಲೀವ್ ಸ್ಟಿಚ್ ಮಾಡಬೇಕು. ಹಾಗಾಗಿರೋ ಕಾರಣ ಈ ಥರ ನಾನೀಗ ಮಡಚಿ ಇಟ್ಟಿದ್ದೀನಿ. ಇನ್ನು ನಮಗೆ ಅಳತೆ ಮಾಡಿಕೊಳ್ಳುವ. ಸ್ಲೀವಿನ ಲೆಂಗ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಬೇಕು. ಮೇಲಿಂದ ಕೆಳಗಿಗೆ ನಾನೀಗ ಸ್ಲೀವಿನ ಲೆಂಗ್ತು ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಒಂದು 16.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಬೇಕು. ವೈಟು ಪೀಸು ಹೊರಗಡೆ ಕಾಣಬಾರ್ದು, ಕಂಠ ಚೆನ್ನಾಗಿರಲ್ಲ. ಅದು ಬಿಟ್ಟು ಬೇಕು ಇನ್ನು ಮೆಷರ್ಮೆಂಟ್ಸ್ ಎಲ್ಲ ಮಾರ್ಕ್ ಮಾಡಲಿಕ್ಕೆ. ಇನ್ನು ಅಳತೆ ಟಾಪನ್ನು ತಗೊಂಡು ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಸ್ಲೀವು ಲೂಸು, ಇದು ಶಾರ್ಟ್ ಸ್ಲೀವು, ಹಾಗಾಗಿರುವ ಕಾರಣ ಅದು ಅಳತೆ ಮಾಡಬೇಕು ಅಂತ ಇಲ್ಲ. ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಇಲ್ಲಿ ಸ್ಟಿಚ್ಚಿನ ಇಲ್ಲಿ ಇಟ್ಟು ಟ್ಯಾಪ್ ಈ ಥರ ಇಟ್ಟು ನೋಡಬೇಕು ಎಷ್ಟು ಬರುತ್ತೆ ಅಂತ. ಆಗ ನನಗಿಲ್ಲಿ 8 ಇಂಚು ಬರ್ತಾ ಇದೆ. 8 ಮತ್ತು ಈ ಅರ್ಧ ಇಂಚು ಬಿಟ್ಟ ನಂತರ ಈ 8 ಇಂಚು ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ನಂತರ ಅಲ್ಲಿಂದ ಕೆಳಗಿಗೆ 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಈ ಥರ ಹೊಲಿಗೆ ಅಂಶ 2 ಇಂಚು ಕೊಟ್ಟು ಮೇಲೆ ಸೈಡಿಗೆ ಸ್ಲೀವ್ಸನ್ನು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು. ಇನ್ನು ಕೆಳಗಿನ ಸೈಡು ಸ್ಲೀವಿನ ಲೂಸು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ 4.5 ಇಂಚು ಮಾರ್ಕ್ ಮಾಡಿದ್ದೀನಿ, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. 3/4 ಸ್ಲೀವ್ ಕಟ್ ಮಾಡುವ ಡೀಟೇಲ್ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಇದನ್ನು ನಮಗೆ ಕಟ್ ಮಾಡಿಕೊಳ್ಳುವ. ಈ ಥರ ನಾನೀಗ ಕಟ್ ಮಾಡಿ ತಗೊಂಡಿದ್ದೀನಿ. ಇನ್ನು ನಮಗೆ ನೆಕ್ ಸ್ಟಿಚ್ ಮಾಡಲಿಕ್ಕೆ ಕ್ರಾಸ್ ಪೀಸ್ ಬೇಕು. ಅದು ಈ ಉಳಿದಿರೋ ಪೀಸಿಂದ ತಗೊಳ್ಳುವ. ಈ ಥರ 2 ಪೀಸ್ ಈ ಥರ ಇಟ್ಟ ನಂತರ ನಮಗೆ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 1.5 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಕ್ರಾಸ್ ಪೀಸ್ ಕಟ್ ಮಾಡೋದು ಕೂಡ ನಾನು ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಒಮ್ಮೆ ಚಾನಲ್ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ.
ನಮಗೆ ಇಲ್ಲಿ ಒಂದು ಕ್ರಾಸ್ ಪೀಸು ಸಾಕಾಗಲ್ಲ, 2 ಕ್ರಾಸ್ ಪೀಸು ಬೇಕು. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡಲಿಕ್ಕೆ 4 ಕ್ರಾಸ್ ಪೀಸು ಟೋಟಲಾಗಿ ಬೇಕು. ಅದು ಚಿಕ್ಕ ಕ್ರಾಸ್ ಪೀಸ್ ಆಗಿರುವ ಕಾರಣ ಜಾಯಿಂಟ್ ಮಾಡಬೇಕು ಸ್ಟಿಚ್ ಮಾಡಲಿಕ್ಕೆ. ಇಲ್ಲಿ ನೋಡಿ ನನಗೆ ಈ ಥರ ಕ್ರಾಸ್ ಪೀಸನ್ನು ಕಟ್ ಮಾಡಿದ್ದೀನಿ. ಇದರ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.